ಮಂತ್ರಿಗಿರಿ ಮಾಡಬೇಕು ಅಂತ ಮಂತ್ರಿಗಿರಿ ಸಿಗಬೇಕು ಅಂತ ನಾನು ಯಾರ ಕಾಲು ಕೂಡ ಹಿಡಿಯೋದಕ್ಕೆ ಹೋಗಲ್ಲ. ನಾನು ಮಂತ್ರಿ ಆಗಿ ಬಿಟ್ಟಿದ್ದೀನಿ. ಹಾಗಾಗಿ ಮಂತ್ರಿಗಿರಿಗೋಸ್ಕರ ಅವ್ರಿವ್ರ ಮನೆಗೆ ಹೋಗ್ತೀನಿ, ಕಾಲು ಹಿಡಿತೀನಿ ಅಂತ ಅನೇಕರು ಹೇಳ್ತಾರೆ. ಮಂತ್ರಿಗಿರಿಗೆ ಯಾರ ಕಾಲಿಗೆ ಬೀಳುವಂಥ ಅವಶ್ಯಕತೆ ಕೂಡ ನನಗಿಲ್ಲ ಅಂತ ಶಾಸಕ ಲಕ್ಷ್ಮಣ ಸವದಿಯವರು ಬೆಳಗಾವಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಮಂತ್ರಿಗಿರಿಗಾಗಿ ನಾನು ಅವ್ರಿವ್ರ ಮನೆಗೆ ಹೋಗ್ತೀನಿ, ಕಾಲು ಹಿಡಿತೀನಿ ಅಂತ ಮಾತನಾಡ್ತಾರೆ. ನಾನು ಸಿದ್ದೇಶ್ವರ ಸ್ವಾಮೀಜಿಗಳ ಭಾಷಣ ಕೇಳಿ ಬೆಳೆದವನು. ಮಂತ್ರಿಗಿರಿ ಬಗ್ಗೆ ಜೊಲ್ ಸುರಿಸ್ತೀನಿ ಅಂತ ಹೇಳ್ತಿದ್ದಾರಲ್ಲ, ನಾನು ಯಾವತ್ತೂ ಕೂಡ ಹಾಗೆ ಮಾಡೋದಕ್ಕೆ ಹೋಗಲ್ಲ. ಮಂತ್ರಿಗಿರಿಗೋಸ್ಕರ ನಾನು ಜೊಲ್ ಸುರಿಸ್ತೀನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನನಗೇನು ಬೇಡ ಅಂತ ಈಗಾಗಲೇ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ಹತ್ರ ನಾನು ಹೇಳಿದ್ದೀನಿ. ನನಗೆ ಅತರ್ನಿ ಜನರ ಆಶೀರ್ವಾದ ಇದ್ದರೆ ಸಾಕು. ನಾನೀಗ ಶಾಸಕನಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ಅತರ್ನಿ ಜನರ ಆಶೀರ್ವಾದ ನನ್ನ ಮೇಲಿರಲಿ. ನಾನು ಮಂತ್ರಿಗಿರಿಗೋಸ್ಕರ ಜೊಲ್ ಸುರಿಸುವಂಥ ವ್ಯಕ್ತಿ ಅಲ್ಲ ಅಂತ ಲಕ್ಷ್ಮಣ ಸವದಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಮೂರು ಅವಧಿ ಆರಿಸಿಕೊಳ್ಳೋ ಓಟ್ ಹಾಕ್ಯಾರ. ಮೂರು ಅವಧಿ ಆಗೋ ಕೆಲಸ ನಾವು ಮಾಡಬೇಕು. ಅದಕ್ಕೆ ಮುಖ್ಯಮಂತ್ರಿ ಮಂತ್ರಿ ಕಂಟ್ರಿ ಬಿಟ್ಟು ಓಟ್ ಹಾಕ್ಯಾರ. ನನಗಾಗಲಿ ಮಂತ್ರಿಗಳು ಬಹಳ ಮಂದಿ ತಿಳ್ಕೊಂಡ ಲಕ್ಷ್ಮಣ ಸವದಿ ಮಂತ್ರಿ ಸಲಗ ಅವ್ರ ಬಳಿ ಹೋಗ್ತಾನ, ಇವ್ರ ಬಳಿ ಹೋಗ್ತಾನ, ಅವ್ರು ಕಾಲ್ ಬಿಡ್ತಾನೆ, ಇವ್ರು ಕಾಲ್ ಬಿಡ್ತಾರೆ. ಸಿದ್ದೇಶ್ವರಪ್ಪ ಅವ್ರ ಭಾಷಣ ಕೇಳಿದವ ನಾನು, ಅವ್ರ ಅನ್ಯಾಯ ನಾನು ಅದ್ರ ಬಗ್ಗೆ ಜೋರ್ ಸೋರಿಸ್ತಾನ. ಬಹಳ ಮಂದಿ ತಿಳ್ಕೊಂಡ ಇಲ್ಲಿ ಗಿರಾಕಿ ಹಿಂದೆಲ್ಲ ನಮ್ಮ ಮನೆಗೆ ಬರತೈತಿ, ನಮ್ಮನ್ನು ಮಂತ್ರಿ ಮಾಡೋದು ಕೇಳತೈತಿ. ನಾನು ಏನೇ ಕೇಳೋದು ನಾನು ಇಲ್ಲೇ ನಾನೇನೋ ಬೇಡ್ಕೊಳ್ಳೋದು ಇಲ್ಲೇ ಇವರೊಬ್ಬರ ಆಶೀರ್ವಾದ ಸಾಕು ನನಗೆ. ಅಲ್ಲ ಮುರುಗಪ್ಪ ಅಂತಂದ ಇಲ್ಲಿ ಕೂತಿರ್ತಕ್ಕಂಥ ದೊಡ್ಡ ನನಗೆ ಮತ್ತು ಮೂರು ಅವಧಿ ಆರಿಸಿಕೊಳ್ಳೋ ಓಟ್ ಹಾಕ್ಯಾರ. ಮೂರು ಅವಧಿ ಆಗೋ